ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ನಾವೀಗ ಆಲ್ರೆಡಿ ನಿಮಗೆ ಸೆಕೆಂಡ್ ಪಿ ಯು ಸಿ ಮ್ಯಾಥಮೆಟಿಕ್ಸಲ್ಲಿ 3 ಡೈಮೆನ್ಷನಲ್ ಜಾಮೆಟ್ರಿ ಲಾಸ್ಟ್ ಕ್ಲಾಸಸ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಡೈರೆಕ್ಷನ್, ಕೊಸೈನ್ಸ್ ಆಫ್ ಎ ಲೈನ್, ಡೈರೆಕ್ಷನ್, ರೇಷಿಯೋಸ್ ಆಫ್ ಎ ಲೈನ್, ಡೈರೆಕ್ಷನ್, ಕೊಸೈನ್ಸ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಗಿವನ್ 2 ಪಾಯಿಂಟ್. ಅದರಲ್ಲಿ ಕ್ವಶನ್ಸ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅದರ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಆಗಿ ನಿಮಗೆ 3D ಜಾಮೆಟ್ರಿಯಲ್ಲಿ ಡಿರೈವ್ ದ ಈಕ್ವೇಷನ್ ಆಫ್ ಲೈನ್ಸ್ ಅಂತ ಇದೆ. ಈಕ್ವೇಷನ್ ಆಫ್ ಲೈನ್ ಇನ್ ಸ್ಪೇಸ್, ಈಕ್ವೇಷನ್ ಆಫ್ ಲೈನ್ ಇನ್ ಸ್ಪೇಸ್, ಈಕ್ವೇಷನ್ ಆಫ್ ಲೈನ್ ಇನ್ ಸ್ಪೇಸ್ ಅಂತ ಹೇಳ್ಬಿಟ್ಟು ಡಿರೈವ್ ದ ಈಕ್ವೇಷನ್ ಆಫ್ ಲೈನ್ ಇನ್ ಸ್ಪೇಸ್. ಅದರಲ್ಲಿ 2 ಮೆಥಡ್ ಇದೆ. ಅದರಲ್ಲಿ ಫಸ್ಟ್ ಒನ್ ಮೆಥಡ್ ಎಕ್ಸಾಮಿಗೆ ಏನು ಹೇಳ್ತಾರೆ ಇದೇ ಥರಲ್ಲೇ ಕೇಳ್ತಾರೆ. ಕ್ವಶನ್ ನಂಬರ್ 47 ಇಂಪಾರ್ಟೆಂಟ್. ಕ್ವಶನ್ ನಂಬರ್ 47 ಅಲ್ಲೇ ಇರುತ್ತೆ, ಕ್ವಶನ್ ಮಿಸ್ ಆಗಲ್ಲ. ಕ್ವಶನ್ ನಂಬರ್ 47, ಡಿರೈವ್ the equation of line, derive the equation of line passing through, derive the equation of line passing through given point, derive the equation of a line passing through given point and parallel to given vector, vector b, both vector and Cartesian form, ಇದು ಕ್ವಶನ್ ನಂಬರ್ 47. ಇದೇ ತರ ಕ್ವಶನ್ಸ್ ಇರುತ್ತೆ. ಈಕ್ವೇಷನ್ ಆಫ್ ಲೈನ್ ಇನ್ ಸ್ಪೇಸ್, ಅದರಲ್ಲಿ ಫಸ್ಟ್ನೇದು ಕ್ವಶನ್ ನಂಬರ್ 47, 5 marks ಇಂಪಾರ್ಟೆಂಟ್ ಕ್ವಶನ್ಸ್ ಕಂಪಲ್ಸರಿ. ಇದು ಆನ್ಯುವಲ್ ಎಕ್ಸಾಮ್ ಮೇಲೆ 3 times ಅಪಿಯರ್ ಆಗಿದೆ ಕ್ವಶನ್ಸ್. ಡಿರೈವ್ ದ ಈಕ್ವೇಷನ್ ಆಫ್ ಎ ಲೈನ್ passing through given point and parallel to given vector b, both vector and Cartesian form. ಈಗ ನಾವು ಈಕ್ವೇಷನ್ ಆಫ್ ಎ ಲೈನ್ ನ ಡಿರೈವ್ ಮಾಡಬೇಕು. ಆ ಲೈನ್ ಏನಾಗಿರುತ್ತಂತೆ, ಪಾಸಿಂಗ್ ಥ್ರೂ ದಿ ಗಿವನ್ ಪಾಯಿಂಟ್ and parallel to the given vector b, both vector form, Cartesian form. ಓಕೆ, ಸ್ಟೇಟ್ಮೆಂಟ್ ಗೊತ್ತಿದೆ. ಕ್ವಶನ್ಸ್ ಎಕ್ಸಾಮ್ ಇದೇ ರೀತಿ ಕೇಳಿರ್ತಾರೆ, ಅದಕ್ಕೆ ಕ್ವಶನ್ ಅಂತಲೇ ಬರ್ಸಿದ್ದೀನಿ. ಈ ಕ್ವಶನ್ ಬರೆದಾದ್ಮೇಲೆ ಇದಕ್ಕೆ ಡಯಾಗ್ರಾಮ್ ಬರೆದು ಡಯಾಗ್ರಾಮ್ ಪ್ರಕಾರ ನಾವು ಡಿರೈವ್ ಮಾಡ್ಕೊಳ್ಳೋಣ. ಓಕೆ, ಎಲ್ಲ ಡಿರೈವೇಷನ್ಸ್ಗೂ 3D ಜಾಮೆಟ್ರಿನಲ್ಲಿ ಕಂಪಲ್ಸರಿ ಡಯಾಗ್ರಾಮ್ ಇರುತ್ತೆ. ಡಯಾಗ್ರಾಮ್ ಕರೆಕ್ಟ್ ಆಗಿ ಬರೀಬೇಕು. ಇನ್ ಕೇಸ್ ಯು ಹ್ಯಾವ್ ಟು ರೈಟ್ ದಟ್ ರಾಂಗ್ ಡಯಾಗ್ರಾಮ್, ಯು ವಿಲ್ ಕ್ಯಾರಿ 0 ಮಾರ್ಕ್. ಸೊ ಹಾಗಾದ್ರೆ ಪ್ರೂಫ್ ಅಂತ ಹೇಳಿ ಸ್ಟಾರ್ಟ್ ಬರಿತಾ ಹೋಗೋಣ. ನೋಡಿ, ಫಸ್ಟ್ ಒಂದು ಪ್ರೂಫ್. ನಾವು ಫಸ್ಟ್ ಬರೆಯೋದು ವೆಕ್ಟರ್ ಫಾರ್ಮ್, ನೆಕ್ಸ್ಟ್ ಬರೆಯೋದು ಕಾರ್ಟೇಶಿಯನ್ ಫಾರ್ಮ್. ಫಸ್ಟ್ ಈಗ ಡಯಾಗ್ರಾಮ್ ಬರೀತಾನೆ. ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್ ಆರ್ ಡೆಫಿನೇಷನ್ಸ್ ಏನಿದೆ ಅದರ ಪ್ರಕಾರ ಬರಿತಾ ಹೋಗ್ತೀನಿ. ಓಕೆ, ವಿಚ್ ಈಸ್ x axis origin work, which is y axis and which is z axis. The given line, consider a line. Okay, ನೋಡ್ತಾ ಬನ್ನಿ. x axis origin, y axis, z axis. The line L passing through the given point, which is the point A, and let P be the arbitrary point, P with respect to position vector point A, that is vector A, and consider the position vector of the point P, which is the vector R, and vector AP. ಅವ್ರು ಏನು ಕೇಳಿದ್ದಾರೆ ಇಲ್ಲಿ, derive the equation of a line passing through given point. ಹಾಗಾದ್ರೆ which is the passing through given point A of x1, y1, z1. ಇದು given point x1, y1, z1. The point P of arbitrary point x, y, z, and parallel to the vector. ಇದನ್ನ ಮಿಸ್ ಮಾಡಂಗಿಲ್ಲ, ಬರೀಲೇಬೇಕು ಡಯಾಗ್ರಾಮ್. Parallel to the vector B, which is vector B, parallel to the vector B. Once again observe ಮಾಡಿ, ಡಯಾಗ್ರಾಮ್ ಕರೆಕ್ಟ್ ಆಗಿರಬೇಕು. ಡಯಾಗ್ರಾಮ್ ತಪ್ಪಾಯಿತು ಅಂದ್ರೆ 0 ಮಾರ್ಕ್. ಕನ್ಸಿಡರ್ ಎ ಲೈನ್ L. ಅವ್ರು ಹೇಳ್ತಾ ಇರೋದು ಡಿರೈವ್ ದ ಈಕ್ವೇಷನ್ ಆಫ್ ಲೈನ್ ಅಂತ ಹೇಳಿದ್ರು. ಆಗ ನಾವು ಒಂದು ಲೈನ್ ನ ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ಎ ಲೈನ್ L
passing through given point a of x1 y1 z1, that is the given point. Consider a line passing through given point a of x1 y1 z1 and let with consider a position with position vector of the point a, that is vector oa, that is equal to vector a, which is vector a. Idu vector a. Consider a position vector of the point a, that is vector oa is equal to vector a, and let p of x comma y comma z be any arbitrary point on the line L. So that is with the position vector OP is equal to vector R. Position vector OP is equal to vector R. Then the vector AP is parallel to vector B. ಅಲ್ಲಿಗೆ ನಮಗೆ ಡೆರಿವೇಶನ್ ಕಾನ್ಸೆಪ್ಟ್ ಸಿಕ್ಕೋಗುತ್ತೆ. ಓಕೆ, ಈಗ ಇದರಲ್ಲಿ ಡಯಾಗ್ರಾಮ್ ಅಲ್ಲಿ ಏನು ಬರ್ತೀನಲ್ಲ ಅದನ್ನ ಎಕ್ಸ್ಪ್ಲನೇಷನ್ ಬರಿಬೇಕು ನಾವು. ಕರೆಕ್ಟ್ ಡಯಾಗ್ರಾಮ್ ಇತ್ತು ಅಂದ್ರೆ 1 ಮಾರ್ಕ್ ಇರುತ್ತೆ. ಈಗ ನೋಡಿ, ಇದು ಪ್ಯಾರಲಲ್ ವೆಕ್ಟರ್ ಬಿ. ಈ ಪ್ಯಾರಲಲ್ ವೆಕ್ಟರ್ ಬಿ ಅಂತಾನು ಬರಿಬೇಕು. ಅವ್ನು ಹೇಳಿದಾನೆ ಒಂದು ಲೈನ್ ಒಂದು ಪಾಯಿಂಟ್ ಮುಖಾಂತರ ಪಾಸ್ ಆಗಿ ಆ ಲೈನಿಗೆ ಪ್ಯಾರಲಲ್ ವೆಕ್ಟರ್ ಬಿ ಇತ್ತು ಅಂದ್ರೆ, ಪ್ಯಾರಲಲ್ ವೆಕ್ಟರ್ ಬಿ ಇತ್ತು ಅಂದ್ರೆ ಈಕ್ವೇಶನ್ ಆಫ್ ಲೈನ್ ಏನು ಅಂತ ಕ್ವಶನ್ಸ್. ಸೊ ಹಾಗಾದ್ರೆ ಅಕಾರ್ಡಿಂಗ್ ಟು ಕ್ವಶನ್ಸ್ ಪ್ರಕಾರ ವಿ ಹ್ಯಾವ್ ಟು ರೈಟ್ ದ ಡಯಾಗ್ರಾಮ್. ದಟ್ ಈಸ್ consider a line L passing through given point and parallel to vector B. ಇದಿಷ್ಟು ನಿಮಗೆ ಗೊತ್ತಿರಬೇಕು ಕರೆಕ್ಟ್ ಆಗಿ. ಹಾಗಾದ್ರೆ ಡಯಾಗ್ರಾಮ್ ಅಕಾರ್ಡಿಂಗ್ ಟು ಕ್ವಶನ್ಸ್ ಅಂದ್ರೆ ಏನು ಸ್ಟೇಟ್ಮೆಂಟ್ ಇದೆ ಅದರ ಪ್ರಕಾರ ಡಯಾಗ್ರಾಮ್ ಬರ್ತೀವಿ. ಓಕೆ, ಹಾಗಾದ್ರೆ ಈಗ ಡಯಾಗ್ರಾಮ್ ಏನು ಬರ್ತೀವಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ವಿ ಪ್ರೂಫ್ ಅಲ್ಲಿ. ಡಯಾಗ್ರಾಮ್ 1 ಮಾರ್ಕ್ಸ್ ಇರುತ್ತೆ, ಕರೆಕ್ಟ್ ಆಗಿ ಬರೀಬೇಕು. ಅಕಸ್ಮಾತ್ ಡಯಾಗ್ರಾಮ್ ತಪ್ಪಿತ್ತು ಅಂದ್ರೆ 0 ಮಾರ್ಕ್, ಅದು ನೆನಪಿಡಿ. ಓಕೆ, ಕನ್ಸಿಡರ್ ಎ ಲೈನ್, ಕನ್ಸಿಡರ್ ಎ ಲೈನ್, ಕನ್ಸಿಡರ್ ಎ ಲೈನ್ L passing through given point, passing through given point A, passing through given point A with position vector, with position vector vector A, position vector vector A, that is vector OA is equal to vector A, vector OA is equal to vector A, and let P be the any arbitrary point with any arbitrary point on the line with position vector vector OP is equal to vector R, with the position vector OP is equal to vector R with respect to origin O. ಇಷ್ಟು ಎಕ್ಸ್ಪ್ಲನೇಷನ್. ಒನ್ಸ್ ಅಗೇನ್ ನೋಡಿ, ಏನಿಲ್ಲ ಅಲ್ಲಿ. ಕನ್ಸಿಡರ್ ಎ ಲೈನ್, ಎಲ್ಲ ಲೈನ್ ನ ಕನ್ಸಿಡರ್ ಮಾಡಿವಿ. ದಟ್ ಈಸ್ ದ ಲೈನ್ ಪಾಸಿಂಗ್ ಥ್ರೂ ದ ಗಿವನ್ ಪಾಯಿಂಟ್ ಎ, ದಟ್ ಈಸ್ ಗಿವನ್ ಪಾಯಿಂಟ್ ಎ ವಿತ್ ಪೊಸಿಷನ್ ವೆಕ್ಟರ್ ವೆಕ್ಟರ್ ಎ, ದಟ್ ಈಸ್ ಅದರ ಪೊಸಿಷನ್ ಅಂದ ತಕ್ಷಣ ಓ ಎ ಅಂತ ಮಾಡ್ತೀವಿ. ವೆಕ್ಟರ್ ಓ ಎ ಈಸ್ ಈಕ್ವಲ್ ಟು ವೆಕ್ಟರ್ ಎ, ಅಂಡ್ ಲೆಟ್ ಪಿ ಬಿ ದ ಎನಿ ಆರ್ಬಿಟ್ರರಿ ಪಾಯಿಂಟ್ ಆನ್ ದಿ ಲೈನ್ ಎಲ್ with position vector OP is equal to vector R with respect to the origin O. ಹಾಗಾದ್ರೆ ಲೈನ್ L ಅನ್ನೋದು ಏನಿದೆಯಲ್ಲ ಅದು parallel to given vector B. Line L parallel to given vector vector B. Line L parallel to given vector B, that is therefore ಈಗ ನೋಡ್ತಾ ಬನ್ನಿ, ಇಲ್ಲೇ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಲೈನ್ ಮೇಲೆ ವೆಕ್ಟರ್ AP, ಲೈನ್ ಮೇಲೆ ಏನಿದೆ ನಮಗೆ ವೆಕ್ಟರ್ AP. ಈ ಲೈನ್ ಗಿವನ್ ವೆಕ್ಟರ್ B ಗೆ ಪ್ಯಾರಲಲ್ ಆದ್ಮೇಲೆ ಲೈನ್ ಮೇಲೆ ಇರೋ ವೆಕ್ಟರ್ AP is also parallel to given vector B. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ವೆಕ್ಟರ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬರ್ಸಿದೆ ನಾನು. Vector B is parallel to vector A. Vector B is parallel to vector A, or vector A and vector B are collinear. That is ಎರಡು ಒಂದೇ meaning. Collinear or nothing but parallel. So vector B is parallel to vector A if and only vector B is equal to lambda into vector A.
ವೆಕ್ಟರ್ ಬಿ ಈಸ್ ಪ್ಯಾರಲಲ್ ಟು ವೆಕ್ಟರ್ ಎ ಇಫ್ ಅಂಡ್ ಓನ್ಲಿ ಇಫ್. ಯಾವಾಗ ನಾವು ವೆಕ್ಟರ್ ಬಿ ನ ವೆಕ್ಟರ್ ಎ ಗೆ ಪ್ಯಾರಲಲ್ ಅಂತ ಹೇಳ್ತೀವಿ ವೆಕ್ಟರ್ ಫಾರ್ಮ್ ಅಲ್ಲಿ, then given two vectors are satisfy this condition, that is vector b is equal to lambda into vector a. That means the proportional ratios vector b by vector a is equal to common. So vector b is equal to lambda into vector a. ಯಾವಾಗ vector b is parallel to vector a, vector b is equal to lambda into vector a. ನಾನು ಇದನ್ನ ರಿಮೈಂಡ್ ಮಾಡ್ತಾ ಇದ್ದೀನಿ, ವೆಕ್ಟರ್ ಚಾಪ್ಟರ್ ನಾನು ನಿಮಗೆ ಹೇಳಿದ್ದೀನಿ, ಬಟ್ ಇಲ್ಲಿ ಅದರ ಪ್ರಕಾರ ಒಂದು ಕಾನ್ಸೆಪ್ಟ್ ಬರ್ಕೊಡ್ತೀನಿ. ಸೊ ಈ ತರದ್ದು ಅದಕ್ಕೋಸ್ಕರ ರಿಮೈಂಡ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೆ ಗೊತ್ತಾಗಿದೆ ವೆಕ್ಟರ್ ಬಿ ಈಸ್ ಪ್ಯಾರಲಲ್ ಟು ವೆಕ್ಟರ್ ಎ ಅಂತ ಹೇಳಿದ್ರೆ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಎ. ಅದೇ ತರ ಈಗ ಅಕಾರ್ಡಿಂಗ್ ಟು ಲೈನ್ ಮೇಲೆ ವೆಕ್ಟರ್ ಎ ಪಿ ಇದೆ, ಲೈನ್ ಮೇಲೆ ವೆಕ್ಟರ್ ಎ ಪಿ ಇದೆ, ದಟ್ ಇಸ್ ದ ಡೈರೆಕ್ಷನ್ ಅಂಡ್ ವೆಕ್ಟರ್ ಎ ಪಿ, ಎ ಇಂದ ಪಿ ಗೆ ಇರತಕ್ಕಂಥ ದಟ್ ಇಸ್ ವೆಕ್ಟರ್ ಎ ಪಿ parallel to given vector vector b. So agar vector ap is parallel to given vector vector b, vector ಎರಡು ವೆಕ್ಟರ್, ಈ ವೆಕ್ಟರ್ ಇದು ಪ್ಯಾರಲಲ್ ಆದ್ಮೇಲೆ ಅಂದ್ರೆ ವೆಕ್ಟರ್ b is parallel to vector a ಅಂದ್ರೆ lambda vector b is equal to lambda into vector a ಬಂತು. ಹಾಗಾದ್ರೆ that is ಅದೇ ತರ ವೆಕ್ಟರ್ ap ಇದೆ, ವೆಕ್ಟರ್ ap parallel to vector b ಅಂದ್ರೆ ವೆಕ್ಟರ್ ap is equal to lambda into vector b. ಇದು ವೆಕ್ಟರ್ b ಇದ್ದಂಗೆ, ಇದು ವೆಕ್ಟರ್ a ಇದ್ದಂಗೆ, ವೆಕ್ಟರ್ b is equal to lambda into a ಬರ್ತವಾ, ಲೈಕ್ ದಟ್. ಅದೇ ತರ ವೆಕ್ಟರ್ ap is parallel to vector given vector b ಅಂದ್ರೆ ವೆಕ್ಟರ್ ap is equal to lambda into vector b. Sir, vector joining 2 points ap now we have to write vector op minus vector oa, that is equal to lambda into vector b ಅಂತ ಬರೀಬಹುದು. Vector op minus oa, ap minus oa, we have to here use triangular law of vector addition. In case we have to use, in this case we have to use vector ap is equal to op minus oa, because we know that vector joining 2 points ಅನ್ನು ನಾವು ಇದನ್ನ ಫಾರ್ಮುಲಾ ಬರ್ತೀವಿ. ಸೊ ಅಂದ್ರೆ ವೆಕ್ಟರ್ op ಅಂತಂದ್ರೆ ನಮಗೆ ಗೊತ್ತು ವೆಕ್ಟರ್ r minus vector oa ಗೆ ಪೊಸಿಷನ್ ವೆಕ್ಟರ್ a, that is equal to lambda into vector b. then r ನ ರೈಟ್ ಸೈಡ್ ಗೆ ಶಿಫ್ಟ್ ಮಾಡಿ, a ನ ವೆಕ್ಟರ್ r is equal to minus ಇರೋದಕ್ಕೆ ಬಂದ್ರೆ ಪ್ಲಸ್ ವೆಕ್ಟರ್ a ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ನೋಡಿ ಏನಿದೆ, ವೆಕ್ಟರ್ r is equal to ವೆಕ್ಟರ್ a ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. call it as equation number 1, which is vector form of equation of line. ಓಕೆ, ಈಗ ಒಂದು ಫಾರ್ಮ್ ಆಫ್ ಲೈನ್ ಸಿಕ್ತು ನಮಗೆ. ಏನಿದೆ ನೋಡಿ, ಕನ್ಸಿಡರ್ ಎ ಲೈನ್ ಅಥವಾ ಡಿರೈವ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್ ಬಿ. ಅಂದ್ರೆ ವೆಕ್ಟರ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಜನರಲ್ ಆಗಿ ಬರೀಬೇಕಾಗಿರೋದು ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ, ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ, ವಿಚ್ ಈಸ್ vector form of equation of a line passing through given point and parallel to vector b. Okay, ಒಂದು ಪಾರ್ಟ್ ಆಫ್ ಡಿರೈವೇಷನ್ಸ್ ಕಂಪ್ಲೀಟ್ ಆಗಿದೆ. ಓಕೆನಾ, ಏನಿಲ್ಲ, ಈ ಕಂಡೀಷನ್ಸ್ ನಿಮಗೆ ಇಂಪಾರ್ಟೆಂಟ್. ಈ ಕಂಡೀಷನ್ಸ್ ಇದಕ್ಕೆ ನಾನು ರೀಸನ್ ಯಾಕೆ ಅಂತ ಬರ್ತಿದ್ದೀನಿ ಈಗಾಗಲೇ. ವೆಕ್ಟರ್ b is parallel to vector a, that is if and only if, ಯಾವ ಕೇಸಸ್ ಅಲ್ಲಿ if and only if vector b is equal to lambda into vector a. ನಾನು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡಿದ್ದೀನಿ ವೆಕ್ಟರ್ದು. vector b is parallel to vector a if and only if vector b is equal to lambda into vector a. ಹಾಗಾದ್ರೆ vector a is parallel to given vector b, that is vector a b is equal to lambda into vector b. ಈ ಕಂಡೀಷನ್ಸ್ ಬರ್ಕೊಂಡ್ರೆ ನಿಮಗೆ vector r is equal to vector a plus lambda into vector b ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಡಿರೈವೇಷನ್ಸ್ ಇದು, 5 ಮಾರ್ಕ್ಸ್ಗೆ 3 or 4 ಟೈಮ್ಸ್ ಅಪಿಯರ್ ಆಗಿದೆ. ನೆಕ್ಸ್ಟ್ ನಿಮಗೂ ಕೂಡ ಕೇಳ್ಬೋದು. ಸೊ ಹಂಗಾಗಿ ಇದನ್ನ ಕರೆಕ್ಟಾಗಿ ಬರೆದು ಡಯಾಗ್ರಾಮ್ ಬರೆದು ನೀವು ಯಾವುದೇ ಡಿರೈವೇಷನ್ ಓದ್ಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ಅ ಕ್ವಶನ್ ಬರೀಬೇಕು. 5 ಸರಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರೆ ಬರೀ ಡಿರೈವೇಷನ್ ಅಷ್ಟೇ ಪ್ರಾಕ್ಟೀಸ್ ಮಾಡೋದಲ್ಲ, 5 ಸರಿ ಕ್ವಶನ್ಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಹಾಗಾದ್ರೆ ನಿಮಗೆ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು, 5 ಸರಿ ಬರೋದು. ಓಕೆ, ಇದು ಒಂದು ಮೆಥಡ್, ಒಂದು ಪಾರ್ಟ್ ಆಯಿತು. ಇಷ್ಟಕ್ಕೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಇನ್ನು 2 ಮಾರ್ಕ್ಸ್ ಬಂದಿದೆ, ಯಾವುದು ಕಾರ್ಟೀಸಿಯನ್ ಫಾರ್ಮ್. ನಾನು ಕೇಳಿದ್ದ ಬೋತ್ ವೆಕ್ಟರ್ ಅಂಡ್ ಕಾರ್ಟೀಸಿಯನ್ ಫಾರ್ಮ್ ಅಂತ. ಸೊ ಹಾಗಾದ್ರೆ ನಾವು ಡಿರೈವ್ ಮಾಡಿರೋದು ಯಾವ ಫಾರ್ಮ್,
ವೆಕ್ಟರ್ ಫಾರ್ಮ್. ನಾವು ಡಿರೈವ್ ಮಾಡಿರೋದು ವೆಕ್ಟರ್ ಫಾರ್ಮ್. ನೆಕ್ಸ್ಟ್ ಕಾರ್ಟೇಶಿಯನ್ ಫಾರ್ಮ್ ಇದೆ. ಸೊ ಓಕೆ, ಡಯಾಗ್ರಾಮ್ ಹಂಗೆ ಇರಲಿ, ಈಕ್ವೇಷನ್ ನಂಬರ್ 1 ರಿಮೈಂಡರ್ ಇರಲಿ, ಈ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕಾರ್ಟೇಶಿಯನ್ ಫಾರ್ಮ್. ಓಕೆ, ಕಾರ್ಟೇಶಿಯನ್ ಫಾರ್ಮ್. Next, proof of the Cartesian form. Cartesian form. Cartesian form ಗೆ ಕೊಟ್ಟಿರೋ ಪಾಯಿಂಟ್ ಅಲ್ಲಿ ಕೋಆರ್ಡಿನೇಟ್ಸ್ ತಗೊಳ್ತಾವೆ. ಅಷ್ಟೇ ನಾನು let the coordinates of point A x1 y1 z1 x1 y1 z1 coordinates of A of x1 y1 z1 and P of x comma y comma z. Let the coordinates of the point A of x1 y1 z1 and P of x comma y comma z with the position vectors vector OA is equal to vector A. A ಗೆ ಪೊಸಿಷನ್ ವೆಕ್ಟರ್ A. ಓಕೆ, ಹಾಗಾದ್ರೆ ಅದನ್ನ ಕಾಂಪೋನೆಂಟ್ ಫಾರ್ಮ್ ಅಲ್ಲಿ ವೆಕ್ಟರ್ ನ ಬರ್ಕೊಂಡ್ರೆ ನಮಗೆ ಪಾಯಿಂಟ್ಸ್ ಗೊತ್ತಿದಾವೆ. ಹಾಗಾದ್ರೆ x1 i cap plus y1 j cap plus z1 k cap, that is what position vector of the point A, that is OA is equal to vector A is equal to x1i plus y1j plus z1k, and vector OP is equal to position vector R, that is equal to vector OP is equal to position vector R, that is equal to xi plus y j plus zk. ಇಲ್ಲಿ x1 y1 z1, ಇಲ್ಲಿ x y zk. ಓಕೆ, and let a comma b comma c, a b c are direction ratios. A B C are direction ratios of parallel vector B. I will consider A B C are direction ratios of parallel vector B. That is vector B is equal to AI plus BJ plus CK. IJK क्या पाकर बनेगा? Because IJK are unit vectors. And vector B is equal to AI plus BJ plus CK. Hence equation 1 becomes ಏನಿಲ್ಲ ನಾವು ಮಾಡಿದ್ರು ಮೂರು ಪಾಯಿಂಟ್ ಏನಿಲ್ಲ ಪಾಯಿಂಟ್ ಇದಾವೆ, ಎರಡು ಪಾಯಿಂಟ್ ಕೋಆರ್ಡಿನೇಟ್ಸ್ ತಗೊಂಡು ಪೊಸಿಷನ್ ವೆಕ್ಟರ್ ಬರ್ತೀವಿ. ಪೊಸಿಷನ್ ವೆಕ್ಟರ್ ನ ಕಾಂಪೋನೆಂಟ್ ಫಾರ್ಮ್ ಅಲ್ಲಿ ವೆಕ್ಟರ್ ಬರ್ಕೊಂಡ್ವಿ. ನೆಕ್ಸ್ಟ್ ವೆಕ್ಟರ್ ಬಿ ಐತೆ. ವೆಕ್ಟರ್ ಬಿ ಇದೆ ಅಂದಮೇಲೆ ಇಟ್ ಹ್ಯಾಸ್ ಎ ಡೈರೆಕ್ಷನ್ ರೇಷಿಯೋಸ್. ಬಿಕಾಸ್ ಇನ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಟು ಕನ್ಸಿಡರ್ ABC are the direction ratios of given parallel vector B. So parallel vector B ನು ಕೂಡ ಸಿಕ್ತು. ಇವಾಗ equation 1 becomes ಏನಿತ್ತು ನೋಡಿ, ವೆಕ್ಟರ್ ಫಾರ್ಮ್ ಆಫ್ equation 1 vector R is equal to vector A plus lambda into vector B. So the vector R ಅಂದ್ರೆ ಇಲ್ಲಿ ವೆಕ್ಟರ್ R xi plus yj plus zk is equal to vector A ಅಂದ್ರೆ ಇದೆ x1i plus y1j plus z1k plus lambda into vector B. Vector B ಇಲ್ಲಿದೆ, ಅದಕ್ಕೆ lambda ಮಲ್ಟಿಪ್ಲೈ ಮಾಡಿ ಬನ್ನಿ. ಅಲ್ಲಿ lambda into A i plus lambda into B j plus lambda into C k. ಇವಾಗ xi plus yj plus zk ಹಂಗೆ ಇಲ್ಲಿ i ನ ಕಾಂಪೊನೆಂಟ್ಸ್ ಆಡ್ ಮಾಡಿದ್ರೆ ಇಲ್ಲಿ x1 ಇದೆ ಪ್ಲಸ್ ಇಲ್ಲಿ lambda into a ಇದೆ. i ನ ಕಾಂಪೊನೆಂಟ್ಸ್ ಗೆಟ್ ಕಾಮನ್, ತಗೊಳ್ತೀವಿ. ಪ್ಲಸ್ ಇಲ್ಲಿ ಅಷ್ಟೇ y1 ಪ್ಲಸ್ lambda into b ಇದೆ, j ಕ್ಯಾಪ್ ಗೆಟ್ ಕಾಮನ್.
ಇಲ್ಲಿ ನೋಡಿ z1 ಇದೆ ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಇದೆ ಇಂಟು ಕೆ ಕ್ಯಾಪ್ ಗೆಟ್ ಕಾಮನ್. ಓಕೆ, which is also vector we know that two vectors are said to be equal if their corresponding components are also equal. So here corresponding components x1 plus I ಹಾಗಾದ್ರೆ x is equal to x1 plus lambda into a. corresponding I ನ component equal ಮಾಡಿ. Okay, next y is equal to y1 plus lambda into b. next z is equal to z1 plus lambda into c. ಈಗ ಇದರಲ್ಲಿ x ಆಗಿ ಇದೆ, x1 ಈ ಕಡೆಗೆ ಬಂದ್ರೆ ಮೈನಸ್ x1, ಇನ್ನು ಉಳಿದ lambda into a ಈ ಕಡೆಗೆ ಬಂದ್ರೆ ಡಿನಾಮಿನೇಟರ್ ಅಲ್ಲಿ ಆಗುತ್ತೆ is equal to lambda. ನೋಡಿ x minus x1 divided by a is equal to lambda. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ lambda a minus ಆಗಿ ಶಿಫ್ಟ್ ಮಾಡಿದ್ರೆ ಮೈನಸ್ ಅಲ್ಲಿಗೆ y minus y1 divided by b is equal to lambda. z minus z1 divided by c is equal to lambda. Here lambda is a scalar. ಇಲ್ಲಿ ಏನಾಗುತ್ತೆ, lambda is scalar. eliminate lambda. ಇಲ್ಲಿ lambda ವ್ಯಾಲ್ಯೂ ಎಲಿಮಿನೇಟ್ ಆಗಬೇಕು ಅಂದ್ರೆ ಮೂರು ವ್ಯಾಲ್ಯೂ ಏನಂತ ಈಕ್ವಲ್. lambda ವ್ಯಾಲ್ಯೂ ಮೂರು ಏನಾಗಿದಾವೆ ಈಕ್ವಲ್ ಅಂತ ಹೇಳ್ತೀವಿ. lambda is equal to u square, lambda is equal to e value, lambda is equal to so these three values are equal. hence ಮೂರು ಈಕ್ವಲ್ ಮಾಡಿ therefore ನಮಗೆ ಏನು ಸಿಗುತ್ತೆ, ಮೂರು ಈಕ್ವಲ್ ಮಾಡಿದ್ರೆ x minus x1 divided by a is equal to y minus y1 divided by b is equal to z minus z1 divided by c. ಅಲ್ಲಿ which is Cartesian form of equation of a line. ನೋಡಿ ಇದು Cartesian form, ಆಗಲೇ ಬರ್ದಿದ್ದು ನಾವು ವೆಕ್ಟರ್ ಫಾರ್ಮ್. ಎರಡೂನು ಸೇರಿ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಎರಡೂನು ಬರೀಬೇಕು, ಮತ್ತೆ ಒಂದು ಮೆಥಡ್ ಅಲ್ಲ, ಅದಕ್ಕೆ ಡಯಾಗ್ರಾಮ್ ಹಾಕಿ ಬಿಟ್ಟಿದ್ದೀನಿ ನಾನು. ಹಾಗಾದ್ರೆ ಏನಂತ ಬರೀತೀವಿ ನಾವು, Cartesian form of equation of line. Cartesian form of equation of line. Once again, Cartesian form x minus x1 divided by is equal to y minus y1 divided by b is equal to z minus z1 divided by c. Vector form of line ಅಂತ ಹೇಳಿದ್ರೆ vector r is equal to vector a plus lambda into vector b. Vector form of equation of line passing through given point parallel to vector b. ಅದೇ equation of a line passing through given point parallel to vector b in Cartesian form ಅಲ್ಲಿ x minus x1 divided by a is equal to y minus y1 divided by b is equal to z minus z1 divided by c ಆಗಿದೆ. ಅದು Cartesian form. ಇಲ್ಲಿ ಏನು ಮಾಡಿಲ್ಲ ನಾವು, a ಗೆ ಕೋಆರ್ಡಿನೇಟ್ಸ್, p ಗೆ ಕೋಆರ್ಡಿನೇಟ್ಸ್, ಪೊಸಿಷನ್ ವೆಕ್ಟರ್ ಬರ್ಕೊಂಡ್ವಿ, a b c ನ ಡೈರೆಕ್ಷನ್ ರೇಷಿಯೋಸ್ ಆಫ್ ವೆಕ್ಟರ್ b ಅಂತ ಬರ್ಕೊಂಡ್ವಿ. ಹಾಗಾದ್ರೆ ವೆಕ್ಟರ್ b ಆರ್ ಆಲ್ಸೋ ವಿ ಹ್ಯಾವ್ ಟು ರೈಟ್ ಇನ್ ಕಾಂಪೋನೆಂಟ್ ಫಾರ್ಮ್. ದೆನ್ ಈಕ್ವೇಷನ್ 1 ಬಿಕಮ್, ಈಗ ಏನಿದೆಯಲ್ಲ ಫಸ್ಟ್ ನೇ ಡಿರೈವೇಷನ್ಸ್ ಅಲ್ಲಿ ಬಂದಿತ್ತು, ಫಸ್ಟ್ ನೇ ಈಕ್ವೇಷನ್ ವೆಕ್ಟರ್ ಫಾರ್ಮ್ ಈಕ್ವೇಷನ್ ಬರ್ಕೊಂಡು ವೆಕ್ಟರ್ ಆರ್ ವೆಕ್ಟರ್ ಎ ವೆಕ್ಟರ್ ಬಿ ನ ಬರ್ತೀವಿ, ಅಪ್ಲೈ ಮಾಡಿ ಅಷ್ಟೇ. ವೆಕ್ಟರ್ ಆರ್ ಇದು ವೆಕ್ಟರ್ ಎ, ಆ ಕಡೆ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ, ಇವೆರಡನ್ನು ಹಾರ್ಡ್ ಮಾಡಿದ್ವಿ ಅಂದ್ರೆ ಅಡಿಷನ್ ಆಫ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಟು ವೆಕ್ಟರ್ ಅಡಿಷನ್ ಮಾಡಿದ್ವಿ, ಒಂದು ವೆಕ್ಟರ್ ಬಂತು. ಈಗ ಎರಡು ವೆಕ್ಟರ್ ಈಕ್ವಲ್ ಅಂದ್ರೆ ಕರೆಸ್ಪಾಂಡಿಂಗ್ ಕಾಂಪೋನೆಂಟ್ ನ, ಐನ ಕಾಂಪೋನೆಂಟ್ ಜೆ ಕಾಂಪೋನೆಂಟ್ ನ ಈಕ್ವೇಟ್ ಮಾಡಿದ್ವಿ. ಅದರಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಎಲ್ಲ ವ್ಯಾಲ್ಯೂ ಲ್ಯಾಂಬ್ಡಾ ಸಿಕ್ತು. ಮೂರು ವ್ಯಾಲ್ಯೂ ಲ್ಯಾಂಬ್ಡಾ ಈಕ್ವಲ್ ಅಂದ್ರೆ ಲ್ಯಾಂಬ್ಡಾ ಇಸ್ ಸ್ಕೇಲರ್, ಎಲಿಮಿನೇಟ್ ಲ್ಯಾಂಬ್ಡಾ ಎಲಿಮಿನೇಟ್ ಮಾಡಿದ್ರೆ ಮೂರು ವ್ಯಾಲ್ಯೂ ಈಕ್ವಲ್. ಅಲ್ಲಿ x minus x1 divided by a is equal to y minus y1 divided by b is equal to z minus z1 divided by c ಆಗಿರುತ್ತೆ. ದಟ್ ಈಸ್ ಯಾವ ಫಾರ್ಮ್ ಅದು, Cartesian form of equation of a line passing through given point. ಓಕೆ, ಈ ಡಿರೈವೇಷನ್ಸ್ 5 ಮಾರ್ಕ್ಸ್ ಕಂಪಲ್ಸರಿ ಎಲ್ಲರೂ ಕೂಡ ತಪ್ಪದಂಗೆ 5 ಸರಿ ಬರೆದು ಅಲಾಂಗ್ ವಿತ್ ಸ್ಟೇಟ್ಮೆಂಟು ಮತ್ತು ಡಿರೈವೇಷನ್ಸ್ ಅಷ್ಟು ಬರೆದು 5 ಸರಿ ಬರೆದು ಗ್ರೂಪಿಗೆ ಆ ವರ್ಕ್ನ ನನಗೆ ಕಳಿಸ್ಬೇಕು ನೀವು ಕಂಪಲ್ಸರಿ. ಯಾಕೆಂದರೆ ಇಂಪಾರ್ಟೆಂಟ್ ಕ್ವಶನ್ಸು 5 ಮಾರ್ಕ್ಸ್ನ ನಾನು ಏನು ಹೇಳ್ತೀನಿ, ಆ ಡೆರಿವೇಷನ್ಸು ಅವನ್ನೆಲ್ಲ ಕಂಪಲ್ಸರಿ ಬರಲೇಬೇಕು. ಓಕೆ, 5 ಮಾರ್ಕ್ಸಿಗೆ 5 ಸರಿ ಬರಿತಾ ಹೋಗಿ. ನೆಕ್ಸ್ಟ್ ಇದೇ ಥರದ್ದು ಇನ್ನೂ ಒಂದಿದೆ ಡೆರಿವೇಷನ್, ಟೋಟಲ್ 3D ಜಾಮೆಟ್ರಿಯಲ್ಲಿ ನಿಮ್ಗೆ 6 ಡೆರಿವೇಷನ್ ಸಿಗ್ತವೆ. ಆ್ಯಕ್ಚುಲಿ 8 ಡೆರಿವೇಷನ್ಸ್ ಇದಾವೆ, ಅದರ 5 ಮಾರ್ಕ್ಸಿಗೆ ಯಾವ ಕೆಳಗಿರ್ತಾವೋ ಅವನ್ನ ನಾವು ನಿಮಗೆ ಡಿರೈವ್ ಮಾಡಿ ಹೇಳಿರ್ತೀವಿ. ಓಕೆ, ಸೊ ಹಾಗಾಗಿ ಇದನ್ನು ಕಂಪ್ಲೀಟ್ ಮಾಡಿ 5 ಮಾರ್ಕ್ಸಿಗೆ ಇದು ಮಾಡಿ. ನೆಕ್ಸ್ಟ್ ಡಿರೈವೇಷನ್ನು ನಿಮಗೀಗ ಫಸ್ಟ್ನೇ ಡಿರೈವೇಷನ್ ಆದಮೇಲೆ ಇನ್ನೊಂದಿದೆ ಲೈನ್ದಲ್ಲಿ, ಎರಡನೇದು ಡಿರೈವೇಷನ್ ನಂಬರ್ 2 ಅಂತ ಬರ್ಕೊಳ್ಳಿ, ಅಥವಾ ಕ್ವಶನ್ ನಂಬರ್ 47 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್. ಇದು ಕೂಡ 5 ಮಾರ್ಕ್ಸ್ ಡಿರೈವೇಷನ್ಸೇ. ಸೆಕೆಂಡ್ ಒಂದು ಕ್ವಶನ್ ನಂಬರ್ 47 ಇದೆ ನಿಮಗೆ.
Okay, derive the equation of line. Derive the equation of line passing through given 2 points. Derive the equation of line passing through given 2 points, both vector and Cartesian form. ನೋಡಿ, condition system passing through given 2 points. Important question. ಇದು ಕೂಡ ಅಷ್ಟೇ 5 marks ಗೆ important. Derive the equation of a line passing through given 2 points ಅಂತ ಹೇಳಿದ್ದಾರೆ. ಒಂದು ಲೈನ್ 2 ಪಾಯಿಂಟ್ ಕೊಟ್ಟಾಗ ಆ ಪಾಯಿಂಟ್ ಮುಖಾಂತರ ಪಾಸ್ ಆದರೆ ಆ ಲೈನ್ ವೆಕ್ಟರ್ ಫಾರ್ಮ್ ಅಲ್ಲಿ ಏನಾಗಿರುತ್ತೆ, ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಏನಾಗಿರುತ್ತೆ ಅಂತ ಬೇಕು. ಈಗ ಲಾಸ್ಟ್ ಏನು ಬರುತ್ತಾ ಅದೇ ಮೆಥಡ್ ಅಲ್ಲೇ ಬರುತ್ತೆ. ಓಕೆ, ಕ್ವಶನ್ಸ್ ಬರ್ಕಂದ್ರೆ ಅದು ಪ್ರೂಫ್ ಬರಿತಾ ಹೋಗೋಣ. Proof. Okay, first we have to write diagram. This is Z axis, Y axis, and which is X axis, origin. This is Y axis, which is Z axis. Consider the line L passing through given point, that is point A of x1, y1, z1, and the point B of x2, y2, z2. ನೋಡಿ, ಏನಾಗಿದೆ, ಒಂದು ಲೈನ್ 2 ಪಾಯಿಂಟ್ ಮುಖಾಂತರ ಪಾಸ್ ಆಗಿದೆ. ಒಂದು ಪಾಯಿಂಟ್ ಎ, ಅದಕ್ಕೆ ಪೊಸಿಷನ್ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ವೆಕ್ಟರ್ ಎ. ಪಾಯಿಂಟ್ ಬಿ ಗೆ ಪೊಸಿಷನ್ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ವೆಕ್ಟರ್ ಬಿ. ನಾವೇನ್ ಮಾಡಿದ್ವಿ, ಈಗ ಒಂದು ಲೈನ್ ತಗೊಂಡಿದ್ದೀವಿ. ಆ ಲೈನ್ ಗಿವನ್ ಪಾಯಿಂಟ್ ಎ ಆಫ್ x1, y1, z1 ಅಂಡ್ ಬಿ ಆಫ್ x2, y2, z2. ಅವ್ರು ಹೇಳಿರೋದು ಅಷ್ಟೇ, ಒಂದು ಲೈನ್ 2 ಪಾಯಿಂಟ್ ಮುಖಾಂತರ ಪಾಸ್ ಆದ್ರೆ x1, y1, z1, x2, y2, z2. ಓಕೆ, ಹಾಗಾದ್ರೆ ಇದು ಒಂದು ಲೈನ್ ಪಾಯಿಂಟ್ ಎ ಪಾಯಿಂಟ್ ಬಿ ಮುಖಾಂತರ ಪಾಸ್ ಆಗಿದ್ರೆ ನನಗೆ ಈಕ್ವೇಷನ್ ಆಫ್ ಲೈನ್ ಬೇಕು. ಓಕೆ, ಈ ಲೈನ್ ಮೇಲೆ ಒಂದು ಆರ್ಬಿಟರಿ ಪಾಯಿಂಟ್ ತಗೊಳ್ತಾ ಇದ್ದೀನಿ ನಾನು, ದಟ್ ಈಸ್ p ಆಫ್ ಪಾಯಿಂಟ್ p ಆಫ್ x, y, z ವಿತ್ ಪೊಸಿಷನ್ ವೆಕ್ಟರ್. ಇದಕ್ಕೆ ವೆಕ್ಟರ್ r ಆಗಿರುತ್ತೆ. ವಿತ್ ಪೊಸಿಷನ್ ವೆಕ್ಟರ್ r ಆಗಿರುತ್ತೆ. ಇದು ಇಂಪಾರ್ಟೆಂಟ್. ನೋಡ್ತಾ ಬನ್ನಿ, ಈಗ ನಾನೀಗ ಅಕಾರ್ಡಿಂಗ್ ಟು ಡೆಫಿನೇಷನ್ ಡಯಾಗ್ರಾಮ್ ಬರೋದು ಗಿವನ್ ಸ್ಟೇಟ್ಮೆಂಟ್ ಪ್ರಕಾರ ಒಂದು ಲೈನ್ 2 ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಾ ಅಂತ. ಸೊ ಎ ಬಿ ಗಿವನ್ 2 ಪಾಯಿಂಟ್ಸ್ ಪಾಸ್ ಆಗಿದೆ. ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಇಷ್ಟೇ. ನಾವು ಕನ್ಸಿಡರ್ ಎ ಲೈನ್ ಎಲ್ passing through given point A and B, passing through given point A and B with the position vector. Okay, OA position vector A, OB position vector B, and let P be the any arbitrary point. P be the any arbitrary point. P be the any arbitrary point on the line L with the position vector OB is equal to vector R. ಇಷ್ಟು ಸಾಕು ನಿಮಗೆ. ಆಮೇಲೆ ಮುಂದಕ್ಕೆ ಏನು ಕಂಡೀಷನ್ಸ್ ಅಂತ ಹೇಳ್ತಾ ಬರ್ತೀನಿ ನಾನು ಇಲ್ಲಿ. APB ಆರ್ ಕೊಲಿನಿಯರ್, ಯಾಕೆಂದ್ರೆ APB ಮೂರು ಒಂದೇ ಲೈನ್ ಮೇಲೆ ಇದಾವೆ. APB ಆರ್ ಕೊಲಿನಿಯರ್ ಅಂದ್ರೆ ನಥಿಂಗ್ ಬಟ್ ಪ್ಯಾರಲಲ್. APB ಆರ್ ಕೊಲಿನಿಯರ್ ಇಸ್ ನಥಿಂಗ್ ಬಟ್ ಪ್ಯಾರಲಲ್. ಸೊ ಹಾಗಾದ್ರೆ APB ನ ನಾನು ವೆಕ್ಟರ್ ಫಾರ್ಮ್ ಅಲ್ಲಿ ಬರುತ್ತೆ. ವೆಕ್ಟರ್ AP ಒಂದೇ ಲೈನ್ ಮೇಲೆ, ವೆಕ್ಟರ್ PB ಒಂದೇ ಲೈನ್ ಮೇಲೆ, ವೆಕ್ಟರ್ AB ಒಂದೇ ಲೈನ್ ಮೇಲೆ ಇದೆ. We know that collinear vectors is definition: two or more non-zero vectors, they are parallel to the same line irrespective of their magnitude and direction. Irrespective of magnitude and direction. So ಒಂದು ಲೈನಿಗೆ 2 or more vectors ಪ್ಯಾರಲಲ್ ಆಗಿದ್ರೆ ಆ ವೆಕ್ಟರ್ ನ ನಾವು ಕೊಲಿನಿಯರ್ ವೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಇಲ್ಲಿ ಕೊಲಿನಿಯರ್ ವೆಕ್ಟರ್ಸ್ ಇದಾವೆ, ನಥಿಂಗ್ ಬಟ್ ಪ್ಯಾರಲಲ್. ಅವನೇ ಹೇಳ್ತಿದ್ದೆ ಕೊಲಿನಿಯರ್ ಅಂದ್ರೆ ದೇ ಆರ್ ಪ್ಯಾರಲಲ್ ಟು ದಿ ಸೇಮ್. ಸೊ ಹಾಗಾದ್ರೆ ವೆಕ್ಟರ್ AB ಇದೆ ಪ್ಯಾರಲಲ್ ಆಗಿರುತ್ತೆ ವೆಕ್ಟರ್ AB ಗೆ. ಕರೆಕ್ಟ್? ವೆಕ್ಟರ್ AB ಇದೆ ಪ್ಯಾರಲಲ್ ಆಗಿರುತ್ತೆ ವೆಕ್ಟರ್ AB ಗೆ. ಒಂದು ವೆಕ್ಟರ್ ಇನ್ನೊಂದು ವೆಕ್ಟರ್ ಪ್ಯಾರಲಲ್ ಆಯಿತು ಅಂದ್ರೆ ಆ ವೆಕ್ಟರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಪ್ಯಾರಲಲ್ ವೆಕ್ಟರ್. ಸೊ ಹಾಗೆ ಇಲ್ಲಿ ಹೇಳಿದ್ವಿ ವೆಕ್ಟರ್ B ಪ್ಯಾರಲಲ್ ಟು ವೆಕ್ಟರ್ A ಅಂದ್ರೆ ವೆಕ್ಟರ್ B ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ A. ಹಾಗಾದ್ರೆ ವೆಕ್ಟರ್ AB ಪ್ಯಾರಲಲ್ ಟು ವೆಕ್ಟರ್ AB ಅಂತ ಹೇಳಿದ್ರೆ ವೆಕ್ಟರ್ AB ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು AB. ಡಿರೈವೇಷನ್ ಬಂದು ಹೋಗ್ಬಿಡುತ್ತೆ. ಅದೇ ಇಂಪಾರ್ಟೆಂಟ್. ಏನು ಹೇಳ್ತಿರಲ್ಲ ಅದನ್ನ ಕೇಳಿಸ್ಕೊಂಡು, ತುಂಬ ಈಸಿ ಇದಾವೆ. ನಿಮಗೆ ವೆಕ್ಟರ್ ಚೆನ್ನಾಗಿ ಓದ್ಕೊಂಡಿದ್ರೆ
ವೆಕ್ಟರ್ ಚೆನ್ನಾಗಿ ಓದ್ಕೊಂಡಿದ್ರೆ ಇದರಲ್ಲಿ ನಾವು ವೆಕ್ಟರ್ ಫಾರ್ಮ್ ಅಲ್ಲಿ ವೆಕ್ಟರ್ ಮೆಥಡ್ ಅಲ್ಲಿ ಹೇಳ್ತಾ ಬರ್ತೀವಿ. ಈಗ ನಾನು ಡಿರೈವ್ ಮಾಡಿಸೋದು ವೆಕ್ಟರ್ ಫಾರ್ಮ್. ಓಕೆ, ಹಾಗಾದ್ರೆ ಡಿರೈವೇಷನ್ ಸೆಟ್ ಕನ್ಸಿಡರ್ ಎ ಲೈನ್, ಕನ್ಸಿಡರ್ ಎ ಲೈನ್ L, consider a line L passing through given 2 points A and B with the position vectors vector OA is equal to vector A, and vector OB is equal to vector B, let P be the any arbitrary point with the position vector vector OP is equal to vector R, with respect to origin. So ನಿಮಗೆ ಆವಾಗಲೇ ನಾನು ಡೆಫಿನೇಷನ್ಸ್ ಹೇಳಿದ್ದೆ, ಎಕ್ಸ್ಪ್ಲನೇಷನ್ ಹೇಳಿದ್ದೆ. ಹಾಗಾದ್ರೆ ದಟ್ ಇಸ್ therefore in the diagram vector AP is parallel to vector AB. Vector AP is parallel to vector AB. ಇದೇ ಇಂಪಾರ್ಟೆಂಟ್. vector AP is parallel to vector AB ಅಂದ್ರೆ ಆವಾಗಲೇ ಹೇಳಿದ್ದೆ ಡೆಫಿನೇಷನ್ಸ್ ಅಲ್ಲಿ vector B is parallel to vector A. So that is what vector B is equal to lambda into vector A. ಇದು ಡೆಫಿನೇಷನ್ಸ್ ಇದೆ ನಿಮಗೆ, ಅದು ಪ್ರಕಾರ ಬರ್ತದೆ. vector B is parallel to vector A, vector B is equal to lambda into vector A. So vector AP is equal to lambda into vector AB ಅಂತ ಬರೆಯಬಹುದು. vector AP is equal to AP parallel to AB. So AP is equal to lambda into AB. So AB ನಾವೇ ಬರ್ತೀವಿ OP minus OA. ಹಾಗಾದ್ರೆ lambda into AB ನ like that OB minus OA. OB ಅಂದ್ರೆ ವೆಕ್ಟರ್ R minus OA ಅಂದ್ರೆ ವೆಕ್ಟರ್ B. lambda into OB ಅಂದ್ರೆ ವೆಕ್ಟರ್ B minus OA ಅಂದ್ರೆ ವೆಕ್ಟರ್ A. So minus ನ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ವೆಕ್ಟರ್ R is equal to ವೆಕ್ಟರ್ A. plus lambda into vector B minus vector A. Vector A plus lambda into vector B minus vector A. Call it as equation number 1. Which is vector form of equation of line. Passing through given 2 point. ನೋಡಿ ಸೇಮ್ ಅಲ್ಲಿಯೂ ಅದೇ ತರಲೇ ಬಂತು. R is equal to vector A plus lambda into vector B, but in passing through 2 point ಆಗಿರೋದ್ರಿಂದ vector B minus A ಬಂತು. So vector R is equal to vector A plus lambda into vector B minus vector A. ಇದು 2 ಪಾಯಿಂಟ್ ಮುಖಾಂತರ ಪಾಸ್ ಆದರೆ ಆಗಲೇ ಹೇಳಿದ್ದು equation of line passing through given 1 point. So ಹಾಗಾದ್ರೆ vector R is equal to vector A plus lambda into vector B minus vector A, which is vector form of equation of a line. Okay, next Cartesian form ಅಂತ ಹೋಗೋಣ. Cartesian form of equation of a line. Cartesian form ಅಲ್ಲಿ ಏನಾಗುತ್ತೆ ನೋಡಿ. Cartesian form point 6 coordinates ಎಂದು ಕೊಡ್ತೀವಿ. coordinates, let the coordinates of A of x1 y1 z1 B of x2 y2 z2 and P of x comma y comma z. ಮೂರು ಪಾಯಿಂಟ್ ನ ಕೋಆರ್ಡಿನೇಟ್ಸ್ ವಿತ್ ಪೊಸಿಷನ್ ವೆಕ್ಟರ್ಸ್.
vector OA is equal to vector A is equal to x1i plus y1j plus z1k ij k cap unit vector and vector OB is equal to vector B is equal to x2i plus y2j plus z2k. Vector OB is equal to vector A is equal to x2i plus y2j plus z2k. And vector OP is equal to vector R is equal to xi plus yj plus zk. ನಮಗೆ ವೆಕ್ಟರ್ ಫಾರ್ಮ್ ಈಕ್ವೇಷನ್ ಬರ್ಕಬೇಕು. ಈಗ ವೆಕ್ಟರ್ ಫಾರ್ಮ್ ಈಕ್ವೇಷನ್ಸ್ ಗೊತ್ತು ನಮಗೆ. ವೆಕ್ಟರ್ R is equal to vector A plus lambda into vector B minus A. ಹಾಗಾದ್ರೆ therefore we will find vector B minus vector A ಬೇಕಾಗುತ್ತೆ. vector B minus vector A ಅಂದ್ರೆ x2 minus x1 into I plus y2 minus y1 into j plus z2 minus z1 into k. ಇದೇನಿದು B minus A. So equation 1 becomes vector form. Equation 1 becomes vector R is equal to vector A plus lambda into vector B minus vector A. Equation 1 becomes vector form. The vector R is equal to vector A plus lambda. Vector R ಅಂದ್ರೆ ಏನು ಅಂದ್ರೆ xi plus yj plus zk. Vector R ಅಂದ್ರೆ x vector A value x1i plus y1j plus z1k plus lambda into b minus a. ಇದಕ್ಕೆ lambda ಇಂದ ಮಲ್ಟಿಪ್ಲೈ ಮಾಡಿದ್ರೆ lambda into x2 minus x1 into I plus lambda into y2 minus y1 into j plus lambda into z2 minus z1 into k. ಈಗ ಇವೆರಡು ವೆಕ್ಟರ್ ನ ಆಡ್ ಮಾಡಬೇಕು. ಇಲ್ಲಿ ಐನ ಕಾಂಪೊನೆಂಟ್ ಹಾಗಾಗಿ xi plus yj plus zk ಆಗಿದೆ. ಇಲ್ಲಿ ಆಡ್ ಮಾಡಿದ್ರೆ x1 plus lambda into x2 minus x1 into I ನ ಕೋಎಫಿಷಿಯಂಟ್ ಆಗಿದೆ ಪ್ಲಸ್ ಇಲ್ಲಿ y1 plus lambda into y2 minus y1 into j plus z plus z1 plus lambda into z2 minus z1 into k ಆಗಿದೆ. ಏನು ಮಾಡಿಲ್ಲ k ನ ಕಾಂಪೊನೆಂಟ್ ಇಲ್ಲಿ k ನ ಕಾಂಪೊನೆಂಟ್ ನ ಆಡ್ ಮಾಡಿದ್ರೆ k ಕಾಮನ್ ಉಳಿಯೋದ್ರಿಂದ z1 ಪ್ಲಸ್ k ಕಾಮನ್ lambda into z2 minus z1. ಅದೇ ತರ ಮೂರು ಬರ್ತದೆ. ಇದು ಒಂದು ವೆಕ್ಟರ್, ಇದು ಒಂದು ಟೋಟಲಿ ಇದು ವೆಕ್ಟರ್ I j k ಅಷ್ಟೇ ಇರೋದು. ಇದು ಕೂಡ ಒಂದು ವೆಕ್ಟರ್. ಟು ವೆಕ್ಟರ್ಸ್ ಆರ್ ಈಕ್ವಲ್ ಅಂದ್ರೆ corresponding components are also equal. As it is x is equal to corresponding components equal. X is equal to x1 plus lambda into x2 minus x1. Next y is equal to y1 plus lambda into y2 minus y1. Next z is equal to z1 plus lambda into z2 minus z1. ಇಲ್ಲಿ I ನ ಕೋಎಫಿಷಿಯಂಟ್ ಏನಿದೆ ಇದು ಇಲ್ಲಿ I ನ ಕೋಎಫಿಷಿಯಂಟ್ x ಇದೆ, ಇನ್ನು x I ನ ಕೋಎಫಿಷಿಯಂಟ್ ಇರೋದ್ರಿಂದ ಈಕ್ವಲ್ ಅಂತ ಹೇಳ್ತಾರೆ. ಸೊ ಅದೇ ತರ ಅಲ್ಲ I ನ ಕೋಎಫಿಷಿಯಂಟ್ j ನ ಕೋಎಫಿಷಿಯಂಟ್ k ನ ಕೋಎಫಿಷಿಯಂಟ್ ಮೂರನ್ನು ಈಕ್ವಲ್ ಮಾಡಿ. ಈಗ x ಇಲ್ಲೇ ಇರುತ್ತೆ, x1 ಇದಕ್ಕೆ ಬಂದ್ರೆ ಮೈನಸ್ x1 is equal to lambda ಅಲ್ಲೇ ಇಟ್ಕೊಂಡು ಇದನ್ನ ಕಳಿಸಿದ್ರೆ ಇದಕ್ಕೆ ಡಿನಾಮಿನೇಟರ್ x2 minus x1 x minus x1 lambda should be right side, remaining left side under denominator, that is x minus x1 divided by x2 minus x1. Next y minus y1 divided by y2 minus y1 is equal to lambda. Next z minus z1 divided by z2 minus z1 is equal to lambda, where lambda is scalar. Eliminate lambda. Lambda is scalar. Lambda ನಾವು ಎಲಿಮಿನೇಟ್ ಮಾಡಿದ್ರೆ ಮೂರು ವ್ಯಾಲ್ಯೂ ಏನಾಗುತ್ತೆ ನಮಗೆ therefore equal. So therefore ಮೂರು ವ್ಯಾಲ್ಯೂ ನಮಗೆ equal. ಅವಾಗ ಏನಾಗುತ್ತೆ x minus x1 divided by x2 minus x1 is equal to y minus y1 divided by y2 minus y1 is equal to z minus z1 divided by z2 minus z1. x minus x1 divided by x2 minus x1 is equal to y minus y1 divided by y2 minus y1 is equal to z minus z1 divided by z2 minus z1, which is Cartesian form.
Cartesian form of equation of line. Cartesian form of equation of line. ಸರಿ, ಇದು ಅಷ್ಟೇ. ಕಾರ್ಟಿಷಿಯನ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಎರಡೂ ಒಂದೇ ಮೆಥಡ್ ಆಗಿರೋದು ಡೆರಿವೇಷನ್ಸ್. ಏನಾಗಿದೆ ನಮಗೆ ಎರಡೂ ಒಂದೇ ಮೆಥಡ್ ಆಗಿರೋದು. ಏನಿಲ್ಲ, ಕಾರ್ಟಿಷಿಯನ್ ಫಾರ್ಮ್ ಅಂದ್ರೆ ಲೆಟ್ ದ ಕೋಆರ್ಡಿನೇಟ್ಸ್ ಆಫ್ e of x1 b of x to p ಆ ಮೂರಕ್ಕೂ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಬರ್ಕೊಂಡ್ವಿ. ನೆಕ್ಸ್ಟ್ ಡಿರೈವೇಷನ್ಸ್ ಇದು ಯಾವ್ದು ನಮಗೆ ಕನ್ಸಿಡರ್ ಮಾಡೋದು? ಈಕ್ವೇಷನ್ ನಂಬರ್ 1. ಈಕ್ವೇಷನ್ ನಂಬರ್ 1 ಅಂದ್ರೆ ಕಾರ್ಟ್ ವೆಕ್ಟರ್ ಫಾರ್ಮ್ ಇದೆ. ವೆಕ್ಟರ್ ಫಾರ್ಮ್ ಅಲ್ಲಿ b ಮೈನಸ್ a ಬೇಕು, ಹಾಗಾಗಿ b ಮೈನಸ್ a ಮಾಡ್ಕೊಂಡ್ವಿ. ಈಗ ಲ್ಯಾಂಬ್ಡಾ ಇಂದ b ಮೈನಸ್ a ಮಲ್ಟಿಪ್ಲೈ ಮಾಡಿದ್ರೆ a ವ್ಯಾಲ್ಯೂ ಅಂತ ಬರ್ತದೆ. ಇವೆರಡು ವೆಕ್ಟರ್ ನ ಆಡ್ ಮಾಡಿದ್ವಿ. ಇಲ್ಲಿ ಎರಡು ವೆಕ್ಟರ್ ಈಕ್ವಲ್, ಕಾಂಪೋನೆಂಟ್ಸ್ ಈಕ್ವಲ್ ಆದವು. ಅದರಲ್ಲಿ ಕಾಂಪೋನೆಂಟ್ಸ್ ಈಕ್ವಲ್ ಆದ್ರೆ ಮೂರು ವ್ಯಾಲ್ಯೂಗೆ ಲ್ಯಾಂಬ್ಡಾ ವ್ಯಾಲ್ಯೂ ಸೇಮ್ ಆಗುತ್ತೆ. ಆಗ ಲ್ಯಾಂಬ್ಡಾ ಇಸ್ ವಾಟ್? ಎಲಿಮಿನೇಟ್ ಸ್ಕೇಲರ್. ಲ್ಯಾಂಬ್ಡಾ ಎಲಿಮಿನೇಟ್ ಆಯ್ತು ಅಂದ್ರೆ ಮೂರು ವ್ಯಾಲ್ಯೂ ಏನಾಯ್ತು ಅಂದ್ರೆ ಈಕ್ವಲ್ ಅಂತ ಆಗಿದೆ. ಮೂರು ವ್ಯಾಲ್ಯೂ ಈಕ್ವಲ್ ಅಂದ್ರೆ x - x1 divided by x2 - x1 is equal to y - y1 divided by y2 - y1 is equal to z - z1 divided by z2 - z1. That is what Cartesian form of equation of a line passing through given 2 points. ಎರಡೂ ಡಿರೈವೇಷನ್ಸ್ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಇದೇ ಡಿರೈವೇಷನ್ಸ್ ಅನ್ಸುತ್ತೆ ನಿಮ್ಮ ಅಣ್ಣರಿಗೆ ಕೇಳಿದ್ದು 5 ಮಾರ್ಕ್ಸಿಗೆ. ಸೊ 5 ಮಾರ್ಕ್ಸಿಗೆ ಆ್ಯಕ್ಚುಲಿ ಫಸ್ಟ್ನೇದು ಕೇಳಿದ್ರು. ಸಪ್ಲಿಮೆಂಟ್ರಿನಲ್ಲಿ ಈ ವರ್ಷ ಇದೆ ಪಾಸಿಂಗ್ ಥ್ರೂ ಗಿವನ್ 2 ಪಾಯಿಂಟ್ ಕೇಳಿದರೆ. ಸೊ ಇವೆರಡೂ ಡಿರೈವೇಷನ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಮಗೆ ಎರಡು ಒಂದು ಯಾವುದಾದ್ರೂ 5 ಮಾರ್ಕ್ಸಿಗೆ ಸಿಗುತ್ತೆ ಕ್ವಶನ್ ನಂಬರ್ 47ರಲ್ಲಿ. ಸೊ ಎಲ್ಲರೂ ಕೂಡ ಇವೆರಡೂ ಡಿರೈವೇಷನ್ಸ್ನು ವಿತ್ ಕ್ವಶನ್ಸ್ ಏನು ಸ್ಟಾರ್ಟಿಂಗ್ ಬರ್ಸಿದ್ನಲ್ಲ ಅದನ್ನ 5 ಸರಿ ಬರೆದು ಪ್ರಾಕ್ಟೀಸ್ ಮಾಡಿ ಗ್ರೂಪಿಗೆ ಕಂಪಲ್ಸರಿ ಎಲ್ಲರೂ ಹಾಕಲೇಬೇಕು. ನಾನು ಇವತ್ತು ಹೇಳಿ ಕಳಿಸಿದ್ದೀನಿ ಅಂದರೆ ಇವತ್ತು ಕಳಿಸಿದ್ದನ್ನು ನೋಡಿ ಇವತ್ತೇ ಹಾಕ್ಬೇಕು, ಓಕೆನಾ? ಸೊ ಅದಷ್ಟು ಕೆಲಸ ಮಾಡಿ. ಆಮೇಲೆ ಈಕ್ವೇಷನ್ ಆಫ್ ವೆಕ್ಟರ್ ಫಾರ್ಮ್ ಲೈನು, ಕಾರ್ಟೇಷಿಯನ್ ಫಾರ್ಮ್ ಲೈನು ಎರಡು ಥರ ಬರುತ್ತೆ. ಪಾಸಿಂಗ್ ಟು ಗಿವನ್ ಪಾಯಿಂಟ್ ಪ್ಯಾರಲಲ್ ಟು ವೆಕ್ಟರ್ ಬಿಗೆ ವೆಕ್ಟರ್ ಆರ್ ಇಸ್ ಇಕ್ವಲ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ, x - x1 divided by a is equal to y - y1 divided by b is equal to z - z1 divided by c. That is Cartesian form. 2 points ಸಿಗಾದ್ರೆ ವೆಕ್ಟರ್ r is equal to ವೆಕ್ಟರ್ a plus ಲ್ಯಾಂಬ್ಡಾ ಇಂಟು ವೆಕ್ಟರ್ b minus ವೆಕ್ಟರ್ a. ಕಾರ್ಟೇಷಿಯನ್ ಫಾರ್ಮ್ ಅಲ್ಲಿ x - x1 divided by ಏನು ಎರಡು ಈಕ್ವೇಷನ್ಸ್ ಇದಾವೆ ಎರಡೆರಡು ಅವನ್ನ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಅದ್ರ ಮೇಲೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡಿಸೋಷ್ಟೊತ್ತಿಗೆ ಡಿರೈವೇಷನ್ನ ಈಕ್ವೇಷನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ವರ್ಕ್ ಹಾಕಿ. ಲಾಸ್ಟ್ ಕ್ಲಾಸಸ್ಸಲ್ಲೂ ಹೇಳಿದ್ದೆ, ಈ ಕ್ಲಾಸಸ್ಸಲ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಕ್ಲಾಸಸ್ ನೋಡಿ ವರ್ಕ್ ಹಾಕಿ. ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ಅಥವಾ ಆನ್ಲೈನಲ್ಲೇ ಏನಾದರೂ ನಿಮ್ಗೆ ಸಿಲೆಬಸ್ ಕಂಪ್ಲೀಟ್ ಆಯಿತು, ನಿಮಗೆ ಹಿಂಗೆ ಡೈರೆಕ್ಟಾಗಿ ಟೈಮ್ ಕೊಡ್ದಂಗೆ ಏನು ಗ್ಯಾಪ್ ಇಲ್ದಂಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ರೆಗ್ಯುಲರಾಗಿ ಎಲ್ಲಿದ್ದರೂ ಅವ್ರ ವೀಡಿಯೋ ನೋಡಿ. ಅಕಸ್ಮಾತ್ ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ನೀವು ಕಾಂಟ್ಯಾಕ್ಟಲ್ಲಿದ್ದು ಫೋನ್ ಮಾಡಿದಾಗ ನೋಡಿ, ಅವ್ನು ನೋಡಿಲ್ಲ ವೀಡಿಯೋ ಅಂದರೆ ನೀವೇ ಹೇಳಿ ಅವನಿಗೆ ವೀಡಿಯೋ ನೋಡು, ಕ್ಲಾಸಸ್ನ ಕಷ್ಟ ಆಗುತ್ತೆ ಇಲ್ಲ ಅಂದರೆ ನೆಕ್ಸ್ಟ್ ಅಂತ ನೀವೇ ಕನ್ವಿನ್ಸ್ ಮಾಡಿ ನೀವೇ ಮಾತಾಡ್ಕೊಳ್ಳಿ ಕಾಂಟ್ಯಾಕ್ಟಲ್ಲಿದ್ದರೆ. ಸೊ ಆ ಕೆಲಸ ಮಾಡಿ ದಯವಿಟ್ಟು ಎಲ್ರಿಗೂ. ಇಲ್ಲಾಂದರೆ ತುಂಬ ಕಷ್ಟಪಡಬೇಕಾಗತ್ತೆ. ಅದು ನಿಮಗೆ ಈಗ ಹೇಳಲ್ಲ, ಅನುಭವಿಸಿದ ಮೇಲೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು.